ಬೆಂಗಳೂರಲ್ಲಿ ಮತ್ತೆ ಚಿರತೆ ಓಡಾಟ, ಬ್ಯಾಡ್ರಹಳ್ಳಿಯಲ್ಲಿ ಅತ್ತಿಂದಿತ್ತ ಸಂಚಾರ. ಸಿಸಿಟಿವಿಯಲ್ಲಿ ಚಿರತೆಯ ದೃಶ್ಯ ಸೆರೆ, ಮನೆಯಿಂದ ಹೊರಬರೋಕೆ ಸ್ಥಳೀಯರಲ್ಲಿ ಆತಂಕ. ರಾಜಧಾನಿಯಲ್ಲಿ ಮಳೆ ಕಣ್ಣ ಮುಚ್ಚಾಲಿಯಾಟ, ಸದ್ದಿಲ್ಲದೆ ಹೆಚ್ಚಾಯಿತು ಹಾವುಗಳ ಕಾಟ. ಶೇಷಾದ್ರಿಪುರಂನಲ್ಲಿ 13 ಸರ್ಪಗಳನ್ನ ನೋಡಿದ ಜನರಿಗೆ ಪ್ರಾಣ ಸಂಕಟ. ಚಿಕ್ಕಮಗಳೂರಿನಲ್ಲಿ ಹುಲಿ ಪ್ರತ್ಯಕ್ಷ, ಕವಿಕಲ್ ಮಠದ ರಸ್ತೆಯಲ್ಲಿ ಸಂಚಾರ. ಸನ್ಸೆಟ್ ವೀಕ್ಷಣೆಗೆ ಬಂದಿದ್ದ ಪ್ರವಾಸಿಗರಿಗೆ ಹುಲಿ ದರ್ಶನ, ಅರಣ್ಯ ಇಲಾಖೆಯ ತೀವ್ರ ನಿಗಾ. ರಾಯಚೂರು ಜನತಾ ಕಾಲೋನಿಯಲ್ಲಿ ಹುಳುಗಳದ್ದೇ ದರ್ಬಾರ್, ಕೂರೋಕಾಗಲ್ಲ, ಊಟ ಮಾಡೋಕಾಗಲ್ಲ, ನಿದ್ದೆಯೂ ಮಾಡೋಕಾಗಲ್ಲ. ಎಫ್ಸಿಐ ಗೋಡೌನ್ನಿಂದ ಬರೋ ಹುಳುಗಳ ಕಾಟಕ್ಕೆ ಬೇಸತ್ತ ಜನ. ದಾವಣಗೆರೆಯ ಪವರ್ ಫಿಟ್ನೆಸ್ ಜಿಮ್ ಟ್ರೈನರ್ ವಿರುದ್ಧ ಜಿಹಾದ್ ಆರೋಪ. ಹಿಂದೂ ಮಹಿಳೆಯರ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿ ಹಣಕ್ಕೆ ಬ್ಲಾಕ್ ಮೇಲ್. ಶ್ರೀರಾಮ ಸೇನೆ ಮುಖಂಡರಿಂದ ಜಿಮ್ ಕ್ಲೋಸ್. ಪ್ರೀತಿ ನಿರಾಕರಿಸಿದ್ದಕ್ಕೆ ಪ್ರೇಯಸಿಗೆ ಚಾಕು ಇರಿತ. ಬೇರೆಯವನ ಜೊತೆ ಮದುವೆಯಾಗಿದ್ದಕ್ಕೆ ಕೋಪಗೊಂಡು ನವಾಜ್ ಎಂಬಾತನಿಂದ ಕೃತ್ಯ. ವರ್ತೂರು ಠಾಣೆ ಪೊಲೀಸರಿಂದ ಆರೋಪಿ ಅರೆಸ್ಟ್. ಕೃಷ್ಣಾ ನದಿ ಪಾತ್ರದ ಬೆಳೆ ಜಲಾವೃತ. ಮಾಂಜರಿ ಗ್ರಾಮದಲ್ಲಿ ಕಬ್ಬು, ಮೆಕ್ಕೆಜೋಳ, ಸೆಣಬು, ಹತ್ತಿ ಬೆಳೆ ನೀರು ಪಾಲು. ವರುಣನ ಆಟದಿಂದ ರೈತರಿಗೆ ಸಂಕಷ್ಟ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಫಾಲ್ಸ್ಗಳಿಗೆ ಜೀವ ಕಳೆ. ಸಾವಂತವಾಡಿಯ ಅಂಬೋಲಿ ಫಾಲ್ಸ್ಗೆ ಪ್ರವಾಸಿಗರ ಹೊಳೆ. ನೀರಲ್ಲಿ ಮಿಂದೆದ್ದು ಮೊಗದಲ್ಲೂ ಮೂಡ್ತಿದೆ ನಗುವಿನ ಬೆಳೆ. ಪಶ್ಚಿಮ ಘಟ್ಟಗಳಲ್ಲಿ ವರುಣನ ಅಬ್ಬರ. 5 ದಿನದಲ್ಲಿ ಆಲಮಟ್ಟಿ ಜಲಾಶಯಕ್ಕೆ ಹರಿದು ಬಂತು ಅಪಾರ ನೀರು. ಮೈದುಂಬಿದ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಂ. ಕಣ್ಮನ ಸೆಳಿತಾ ಇದೆ ಧನುಷ್ಕೋಟಿ ಜಲಪಾತದ ವೈಭವ. ಮೈದುಂಬಿದ ಮೈಸೂರಿನ ಚುಂಚನಕಟ್ಟಿಯಲ್ಲಿರೋ ಫಾಲ್ಸ್. ಡ್ರೋನ್ ಕಣ್ಣಲ್ಲಿ ಸೆರೆಯಾಯಿತು ಅದ್ಭುತ ದೃಶ್ಯ. ಉಡುಪಿಯಲ್ಲಿ ಮಳೆಗೆ ತೇವಗೊಂಡ ಗುಡ್ಡದ ಮಣ್ಣು. ಆಗುಂಬೆಯ ತಿರುವುಗಳಲ್ಲಿ ಕುಸಿತದ ಆತಂಕ. ಅಪಾಯದ ತೂಗುಗತ್ತಿಯ ಕೆಳಗೆ ವಾಹನ ಸಂಚಾರ. ಮಣಿಪಾಲದ ಕೊಡಂಗೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದ ಶಾಲಾ ಬಸ್. ಓರ್ವ ಮಗುವಿನ ತಲೆಗೆ ಗಂಭೀರ ಗಾಯ. 7 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ. ಫುಟ್ಪಾತ್ ಒತ್ತುವರಿ ತೆರವು ಬೆನ್ನಲ್ಲೇ ಮತ್ತೊಂದು ಮೆಗಾ ಆಪರೇಷನ್. ಅನಾಥವಾಗಿ ನಿಂತಿರುವಂತಹ ವೆಹಿಕಲ್ಸ್ ಟೋಯಿಂಗ್ ಆರಂಭ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರಿಂದ ಚಾಲನೆ. ಉತ್ತರಾಖಂಡ್ನಲ್ಲಿ ಮಳೆಗೆ ಹಲವು ಅವಾಂತರ. ನೋಡ್ತಾ ಇದ್ದ ಹಾಗೆ ಕುಸಿದೇ ಬಿಡ್ತು ಕಟ್ಟಡ. ಇನ್ನೊಂದೆಡೆ ಗಂಗೋತ್ರಿ ಹೈವೇ ರಸ್ತೆ ಮೇಲೆ ಕುಸಿದ ಗುಡ್ಡ. ಕೇರಳದ ಕಲ್ಲಾಡಿಯಲ್ಲಿ ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಮಣ್ಣಿನಡಿ ಸಿಲುಕಿರುವ ಇಬ್ಬರಿಗಾಗಿ ಜೆಸಿಬಿ ಮೂಲಕ ಹುಡುಕಾಟ. ಸುಮಾರು 30 ಅಡಿ ಮಣ್ಣು ತೆಗೆದು ಅವಶೇಷಗಳಿಗಾಗಿ ಶೋಧ. ದಕ್ಷಿಣ ಚೀನಾದಲ್ಲಿ ಭಾರೀ ಪ್ರವಾಹ. ಅಣೆಕಟ್ಟು ಒಡೆದು ನಗರಕ್ಕೆ ನುಗ್ಗಿ ಬಂದ ನೀರು. ಪ್ರವಾಹದಲ್ಲಿ ತೇಲಿ ಬಂದು ಬರೋಬ್ಬರಿ 900 ಹಾವು. ಜನರಿಗೆ ಶುರುವಾಯಿತು ಸರ್ಪ ಸಂಕಟ. ದಕ್ಷಿಣ ಸ್ಪೇನ್ನ ಅಲ್ಮೇರಿಯಾದಲ್ಲಿ ಕಾಡ್ಗಿಚ್ಚಿಗೆ 12 ಜನ ಬಲಿ. ಸ್ಪ್ಯಾನಿಷ್ ಗಡಿಯ ಸಮೀಪವಿರುವ ಸಣ್ಣ ಪುಟ್ಟ ಹಳ್ಳಿಗಳು ಭಸ್ಮ. ಕಾಡ್ಗಿಚ್ಚಿನಿಂದ ಸುಮಾರು 10,000ಕ್ಕೂ ಹೆಚ್ಚು ಜನರ ಸ್ಥಳಾಂತರ. ಕರಾವಳಿ ಟ್ರೇಲರ್ ರಿಲೀಸ್ ವೇಳೆ ಗಲಾಟೆ ಮಾಡಿದವರ ವಿರುದ್ಧ ದೂರು. ಉಪ್ಪಾರಪೇಟೆ ಠಾಣೆಯಲ್ಲಿ ನಿರ್ದೇಶಕ ಗುರುದತ್ ಗಾಣಿಗ ಕಂಪ್ಲೇಂಟ್. ಫ್ಯಾನ್ಸ್ ಅಂತ ಹೇಳಿ ಪ್ರಜ್ವಲ್ ಅಸಿಸ್ಟೆಂಟ್ ನಿಂದ ಗಲಾಟೆ ಅಂತ ಉಲ್ಲೇಖ. ಜನನಾಯಕನ್ ಸಿನಿಮಾಗೆ ಕೊನೆಗೂ ಸೆನ್ಸಾರ್ ಭಾಗ್ಯ. ದಳಪತಿ ವಿಜಯ್ ನಟನೆಯ ಸಿನಿಮಾಗೆ ಎ ಸರ್ಟಿಫಿಕೇಟ್. ಜುಲೈ 24ಕ್ಕೆ ರಿಲೀಸ್ ಆಗಲಿರೋ ಚಿತ್ರಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇರೋ ಫ್ಯಾನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.